ಎಲ್ಲರೂ ಕೂಡ ಸಿಸಿಲಿಯ ರೋಮ ಈ ಒಂದು ಸ್ಥಳಕ್ಕೆ ನಿಮಗೆ ಸ್ವಾಗತ. ನಿಮಗೆ ಬಹುಶಃ ಇದನ್ನು ನೋಡುವಾಗ ನಿಮಗೆಲ್ಲರಿಗೂ ಕೂಡ ಆಶ್ಚರ್ಯ ಅನ್ನಿಸ್ಬೋದು. ಯಾಕೆ ಇಷ್ಟೊಂದು ಶಿಲುಬೆಗಳನ್ನು ಇಲ್ಲಿ ನೆಟ್ಟಿದ್ದಾರೆ ಅಂತ ಹೇಳಿ ನಿಮಗೆ ಬಹುಶಃ ಅನಿಸ್ಬೋದು ಈ ವಿಡಿಯೋವನ್ನು ನೋಡಿದಾಗ. ಆದರೆ ಈ ಒಂದು ಸ್ಥಳ ನಮ್ಮನ್ನು ಎರಡನೆಯ ಮಹಾಯುದ್ಧದ ಸಮಯಕ್ಕೆ ಕರ್ಕೊಂಡು ಹೋಗುತ್ತೆ. ಎರಡನೆಯ ಮಹಾಯುದ್ಧದ ಸಮಯದಲ್ಲಿ ಇಲ್ಲಿ ಅಮೇರಿಕದ ಯುದ್ಧದ ಸೈನಿಕರುಗಳು, ಮೃತರಾದಂತಹ ಸೈನಿಕರುಗಳ ಒಂದು ಸ್ಮರಣಾರ್ಥವಾಗಿ ಈ ಒಂದು ಸ್ಥಳವನ್ನು ನಿಗದಿಪಡಿಸಿ ಇಲ್ಲಿ ಎಲ್ಲ ಸೈನಿಕರ ಹೆಸರುಗಳನ್ನು ನಮೂದಿಸಿ ಬರೆದು ಒಂದು ಶಿಲುಬೆಯನ್ನು ಹಾಕಲಾಗಿದೆ. ಇಲ್ಲಿ ಅಮೇರಿಕದಿಂದ ಇದ್ದಂತಹ ಸೈನಿಕರುಗಳು, ಅದೇ ರೀತಿ ಕೆನಡಾದಿಂದ ಹಾಗೂ ಕೆಲವರು ಇಟಲಿ ದೇಶದ ಸೈನಿಕರುಗಳ ಒಂದು ಸ್ಮರಣಾರ್ಥವಾಗಿ ಈ ಒಂದು ಸ್ಥಳವನ್ನು ನಿರ್ಮಿಸಲಾಗಿದೆ. ಇದೊಂದು ಸ್ಥಳವನ್ನು ನೀವು ನೋಡಬೇಕಾದ್ರೆ ನಿಮಗೆಲ್ಲರಿಗೂ ಕೂಡ ಬಹುಶಃ ಅನಿಸ್ಬೋದು, ಎಷ್ಟು ಸುಂದರವಾದಂತಹ ಸ್ಥಳ ಇದು, ಸ್ಮರಣಾರ್ಥವಾಗಿ ಮಾಡಿರುವಂಥದ್ದು. ಬಹುಶಃ ನಾನು ಒಂದು ಶಿಲುಬೆಯನ್ನು ಹತ್ತಿರಕ್ಕೆ ತಗೊಂಡೋಗಿ ನಿಮಗೆ ತೋರಿಸ್ತೀನಿ. ಆ ಶಿಲುಬೆಯಲ್ಲಿ ಕಾಣಿಸ್ತದೆ ಅವರ ಹೆಸರುಗಳು ಹಾಗೂ ಅವರು ಸತ್ತಂತಹ ದಿನಾಂಕವನ್ನು ಅಲ್ಲಿ ನಮೂದಿಸಲಾಗಿದೆ. ಅದೇ ರೀತಿ ಪ್ರತಿಯೊಂದು ಕ್ರಾಸಿನ ಮೇಲೆಯೂ ಕೂಡ ಅವರು ಯಾವ ವರ್ಗದ ಅಥವಾ ಈ ಸೈನ್ಯದ ಯಾವ ತುಕಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದರು ಅಂತ ಹೇಳಿಯೂ ಕೂಡ ಇಲ್ಲಿ ಬರೆಯಲಾಗಿದೆ. ಈ ಒಂದು ಸ್ಥಳ ಇಟಲಿಯ ದೇಶದಲ್ಲಿದೆ. ಇದನ್ನು ಬಹುಶಃ ಅಮೇರಿಕಾದವರು ಇದನ್ನು ಕಾಪಾಡ್ಕೊಂಡು ಬಂದಿದ್ದಾರೆ. ಇದು ಕೇವಲ ನೂರಾರು ಅಲ್ಲ, ಸಾವಿರಾರು ಸಂಖ್ಯೆಯಲ್ಲಿ ಮೃತ ಹೊಂದಿದಂತಹ ಎಲ್ಲ ಸೈನಿಕರ ಸಮಾಧಿ ಇದು. ಇದನ್ನು ನೀವು ನೋಡಿದ್ರೆ ನಿಮಗೆ ಅನಿಸ್ಬೋದು, ಎಂಥ ಸುಂದರವಾದಂತಹ ತೋಟ ಇದ್ದ ಹಾಗೆ, ಎಷ್ಟು ಚೆನ್ನಾಗಿ ಅದನ್ನು ಇಲ್ಲಿ ಮೇಂಟೈನ್ ಮಾಡಿದ್ದಾರೆ. ಇದನ್ನು ನೋಡುವಾಗ ಒಂದು ರೀತಿಯಾಗಿ ನಮಗೆಲ್ಲರಿಗೂ ಕೂಡ ಮಹಾಯುದ್ಧದ ಬಗ್ಗೆ, ಎರಡನೆಯ ಮಹಾಯುದ್ಧದ ಬಗ್ಗೆ ನಮಗೆ ಕೆಲವೊಂದು ವಿಷಯಗಳನ್ನ ಮೆಲುಕು ಹಾಕಲಿಕ್ಕೆ ಸಾಧ್ಯ ಆಗ್ತದೆ. ಎರಡನೆಯ ಮಹಾಯುದ್ಧದ ಸಮಯದಲ್ಲಿ ಜರ್ಮನಿಗೆ ವಿರೋಧವಾಗಿ ಇಟಲಿ ದೇಶ ಅಮೇರಿಕದವರಿಗೆ ಸ್ಥಳಾವಕಾಶವನ್ನು ಮಾಡಿಕೊಡ್ತು. ಸ್ಥಳಾವಕಾಶವನ್ನು ಬಳಸಿಕೊಂಡಂತಹ ಅಮೇರಿಕದ ಸೈನಿಕರು ಜರ್ಮನಿಯ ತುಕಡಿಗಳೊಡನೆ ಹೋರಾಡಿ ಇಲ್ಲಿ ಜರ್ಮನಿಯ ಸಾಕಷ್ಟು ಸೈನ್ಯದವರನ್ನು ಸಾಯಿಸಿ ಅವರು ಕೂಡ ಸಾಕಷ್ಟು ಜನ ಹುತಾತ್ಮರಾದರು. ಅಂದರೆ ನೀವು ಇಲ್ಲಿ ಬಹುಶಃ ನೋಡ್ಬೋದು ಎಷ್ಟು ಜನ ಸೈನಿಕರು ಈ ಒಂದು ಮಹಾಯುದ್ಧದಲ್ಲಿ ಪಾಲ್ಗೊಂಡಿದ್ದರು ಎಂಬುದಾಗಿ. ಇದನ್ನು ನಮಗೆ ನೋಡಬೇಕಾದ್ರೆ ಕಣ್ಣೆರಡು ಸಾಲಲ್ಲ, ಅಷ್ಟೊಂದು ಸುಂದರವಾದಂಥದ್ದು. ನಾನು ನಡ್ಕೊಂಡು ಬರ್ತಾಯಿದ್ದೀನಿ. ಬಹುಶಃ ಸುತ್ತಮುತ್ತ ವಿಡಿಯೋಗಳನ್ನ ತೋರಿಸಿ ಪ್ರತಿಯೊಂದನ್ನು ಕೂಡ ತೋರಿಸೋಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಆದರೆ ನೀವು ಈ ವಿಡಿಯೋವನ್ನು ನೋಡುವಾಗ ನಿಮಗೆ ಅನ್ನಿಸ್ಬೋದು, ಇಂತಹ ಒಂದು ಸ್ಮರಣೆ, ಅದು ಯುದ್ಧದಲ್ಲಿ ಆದಂಥ ಸಾವು ನೋವುಗಳನ್ನು, ಮಾನವ ನಿರ್ಮಿತವಾದಂತಹ ಈ ಒಂದು ಸಾವು ನೋವಿನ ರೋಧನೆಯ ಕಥೆಗಳು ಇವುಗಳನ್ನು ನಿಮ್ಮ ಜೊತೆಯಲ್ಲಿ ನಾನಿವತ್ತು ಇಲ್ಲಿ ಈ ಒಂದು ಸ್ಥಳಕ್ಕೆ ಬಂದಿದ್ದೆ. ಆದ್ದರಿಂದ ಈ ಒಂದು ಸ್ಥಳವನ್ನು ವೀಕ್ಷಿಸುವಾಗ ಪುಟ್ಟದಾದಂತಹ ಒಂದು ಸಣ್ಣ ವಿಡಿಯೋವನ್ನು ಮಾಡಿ ನಿಮಗೆಲ್ಲರಿಗೂ ಕೂಡ ಇದರ ಬಗ್ಗೆ ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಹೇಳಿ ನಾನು ಇದನ್ನು ನಿಮಗೆ ತೋರ್ಪಡಿಸ್ತಾ ಇದ್ದೇನೆ. ಇಲ್ಲಿ ಶಿಲುಬೆಯಲ್ಲಿ ಶಿಲುಬೆಗಳು ಕಾಣಿಸ್ತಾ ಇದ್ದಾವೆ, ಸ್ಮಾರಕ ಶಿಲುಬೆಗಳಾಗಿ ಕಾಣಿಸ್ತಾ ಇದ್ದಾವೆ. ಆದರೆ ಇಲ್ಲಿ ಎಲ್ಲ ಸೈನ್ಯದವರ ತ್ಯಾಗ ಕೂಡ ನಾವು ಸ್ಮರಿಸ್ಕೊಳ್ಬೇಕು. ಭಾರತದಲ್ಲಿಯೂ ಕೂಡ ನಮ್ಮ ಸೈನಿಕರನ್ನು ನಾವು ಸ್ಮರಿಸಿಕೊಳ್ಳಬೇಕು. ಅವರು ಗಡಿಯಲ್ಲಿ ದುಡಿದು ಅವರು ತಮ್ಮ ಜೀವನವನ್ನು ತೆತ್ತಂತಹ ಪ್ರತಿಯೊಬ್ಬ
ಭಾರತೀಯ ಸೈನಿಕನಿಗೂ ಕೂಡ ನನ್ನ ದೊಡ್ಡ ಸಲಾಂ. ಹಾಗೂ ಕರ್ನಾಟಕದಿಂದಲೂ ಕೂಡ ಸಾಕಷ್ಟು ಸೈನಿಕರು ಹೋಗಿ ಭಾರತದ ಗಡಿಯಲ್ಲಿ ಅವರು ನಮ್ಮ ರಕ್ಷಣೆಯನ್ನು ಮಾಡ್ತಾಯಿದ್ದಾರೆ. ಅವರೆಲ್ಲರನ್ನು ಕೂಡ ಇವತ್ತು ನನಗೆ ಸ್ಮರಿಸಿಕೊಳ್ಳುವಂಥ ಆಯಿತು. ಅದೇ ರೀತಿ ಅವರೆಲ್ಲರನ್ನ ನಾನು ತುಂಬ ಧನ್ಯತಾ ಭಾವದಿಂದ ನೋಡುವಂತಹ ಒಂದು ಅವಕಾಶ ಸಿಕ್ತು. ಏಕೆಂದರೆ ನಾನು ಯಾವ ಬೇರೆ ಈ ಸೈನ್ಯದ ಸಮಾಧಿಗಳಿಗೆ ಭೇಟಿ ನೀಡಿರಲಿಲ್ಲ. ಆದರೆ ಈ ಒಂದು ಸ್ಥಳದಲ್ಲಿ ನಾನು ಭೇಟಿ ನೀಡಿದಾಗ ನನಗೆ ನಮ್ಮ ನಾಡಿನ ನಮ್ಮ ಸೈನಿಕರ ನೆನಪುಗಳು ಆಯಿತು. ನಮ್ಮ ಸೈನಿಕರು ಕೂಡ ನಮ್ಮ ರಕ್ಷಣೆಗಾಗಿ ಅವರು ತಮ್ಮ ಜೀವನವನ್ನು ತೆತ್ತಂತಹ ಸಾಕಷ್ಟು ಉದಾಹರಣೆಗಳು ಇವೆ. ಆದ್ದರಿಂದ ಈ ಪುಟ್ಟದಾದಂತಹ ವಿಡಿಯೋವನ್ನು ವೀಕ್ಷಿಸುವಂತಹ ಎಲ್ಲರೂ ಕೂಡ ನೀವು ನಮ್ಮ ಹುತಾತ್ಮ ಯೋಧರಿಗಾಗಿ ಸೈನಿಕರಿಗಾಗಿ ನಾವು ಕೂಡ ಒಂದು ಪ್ರಾರ್ಥನೆ ಮಾಡೋಣ. ಹಾಗೂ ನನಗೂ ಕೂಡ ಸ್ನೇಹಿತರಿದ್ದಾರೆ, ಈ ಸೈನ್ಯದಲ್ಲಿರುವಂತಹ ಸೈನಿಕರಿದ್ದಾರೆ. ಹಾಗೆ ನನ್ನ ಕುಟುಂಬದಲ್ಲಿರುವಂತಹ ಸಂಬಂಧಿಕರು ಕೂಡ ಸೈನ್ಯದಲ್ಲಿದ್ದಾರೆ. ಅವರೆಲ್ಲರಿಗೂ ಕೂಡ ನನ್ನ ಶುಭಾಶಯಗಳು. ಹಾಗೂ ದೇವರು ಅವರು ಮಾಡುತ್ತಿರುವಂತಹ ಎಲ್ಲ ಕಾರ್ಯವನ್ನು ಸೇವೆಯನ್ನು ಸ್ಮರಿಸಿ ಆಶೀರ್ವದಿಸಲಿ ಅಂತ ಹೇಳಿ ನಾನು ಬೇಡಿಕೊಳ್ತೇನೆ. ಈ ಸುಂದರವಾದಂತಹ ಈ ಒಂದು ಸ್ಥಳವನ್ನು ನಿರ್ಮಿಸಿ ಇದನ್ನು ನಿಮಗೆ ತೋರಿಸ್ಬೇಕು ಅನ್ನಿಸ್ತು. ಆದ್ದರಿಂದ ಈ ಪುಟ್ಟದಾದಂತಹ ವಿಡಿಯೋವನ್ನು ಮಾಡ್ತಾಯಿದ್ದೇನೆ. ಯಾವುದೇ ಬೇರೆ ಉದ್ದೇಶಗಳು ನನ್ನಲ್ಲಿಲ್ಲ. ಆದರೂ ಕೂಡ ನಿಮ್ಮೊಂದಿಗೆ ಇಂತಹ ಒಂದು ಸ್ಥಳವನ್ನು ನಾನು ನೋಡಿದೆ, ಸಂಧಿಸಿದೆ ಅಂತ ಹೇಳಿ ನಾನು ನಿಮಗೆಲ್ಲರಿಗೂ ಕೂಡ ಈ ವಿಡಿಯೋವನ್ನು ಮಾಡಿ ನಿಮಗೆ ತಿಳಿಸ್ತಾ ಇದ್ದೇನೆ. ಎಲ್ರಿಗೂ ಕೂಡ ಧನ್ಯವಾದಗಳು. ಈ ವಿಡಿಯೋವನ್ನು ನೋಡಿದಂತಹ ನಿಮಗೆಲ್ಲರಿಗೂ ಕೂಡ ನನ್ನ ಅನಂತ ವಂದನೆಗಳನ್ನು ಹೇಳ್ತೇನೆ. ಅದೇ ರೀತಿ ಎಲ್ಲ ಯೋಧರನ್ನು ಸ್ಮರಿಸಿಕೊಂಡು ಅವರಿಗಾಗಿ ಧನ್ಯವಾದಗಳನ್ನ ಸಲ್ಲಿಸೋಣ, ಕೃತಜ್ಞತೆಯನ್ನು ಸಲ್ಲಿಸೋಣ. ನಮ್ಮ ಯೋಧರುಗಳಿಗೂ ಕೂಡ ದೇವರು ರಕ್ಷಣೆಯನ್ನು ನೀಡಲಿ, ದೇವರು ಅವರಿಗೆ ಎಲ್ಲವನ್ನು ಸಹಿಸುವಂತಹ ಶಕ್ತಿಯನ್ನು ನೀಡಲಿ ಎಂಬುದಾಗಿ ಬೇಡಿಕೊಳ್ಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ. ಇದನ್ನು ವಿಡಿಯೋ ಮಾಡಲಿಕ್ಕೆ ನನಗೆ ಬೇರೆ ಯಾರೂ ಇಲ್ಲದ ಕಾರಣ ನಾನೇ ಈ ವಿಡಿಯೋವನ್ನು ಖುದ್ದಾಗಿ ಮಾಡ್ತಾಯಿದ್ದೇನೆ. ಆದ್ದರಿಂದ ಇಲ್ಲಿ ನನ್ನ ಮುಖ ಕಾಣಿಸುವುದಿಲ್ಲ, ಆದರೂ ಕೂಡ ಏನು ಅಂತಹ ಮುಖ ತೋರಿಸ್ಬೇಕು ಅಂತ ಏನಿಲ್ಲ. ಆದರೂ ಕೂಡ ಈ ಒಂದು ವಿಡಿಯೋ ನಿಮ್ಮೆಲ್ಲರನ್ನ ಮುಟ್ಟಿದೆ, ನಿಮಗೆ ಖುಷಿಯಾಗಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಎಲ್ಲರಿಗೂ ಕೂಡ ಧನ್ಯವಾದಗಳು.